ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೊಬ್ಬರು ಶ್ರೀಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ್ಯತೆ ಇದೆ. ಒಕ್ಕಲಿಗ ಸಮುದಾಯದಲ್ಲಿ ಅವರು ಸಿಎಂ ಆಗಬೇಕು ಅಂತ ಸಾಕಷ್ಟು ಜನ ಮಠಾಧೀಶರು ಅವರ ಬೆಂಬಲಕ್ಕೆ ನಿಂತ್ಕೊಳ್ತಿದ್ದಾರೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಮತ್ತೊಬ್ಬರು ಶ್ರೀ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋ ಎಲ್ಲಾ ರೀತಿಯ ಯೋಗ್ಯತೆ ಇದೆ. ಡಿಕೆ ಶಿವಕುಮಾರ್ ಪರವಾಗಿ ಪ್ರಣವಾನಂದ ಶ್ರೀಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. 32 ಮಠಾಧಿಪತಿಗಳಿಂದ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಬೆಂಬಲ ಇದೆ. ಒಕ್ಕಲಿಗ ಸಮುದಾಯದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಯೋಗ್ಯತೆ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು, ಹಿಂದುಳಿದ ವರ್ಗದ ಮಠಾಧೀಶರನ್ನ ಭೇಟಿ ಆಗ್ತಾ ಇದ್ದೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಸಾಕಷ್ಟು ಜನ ಸಿಎಂ ಆಗಿದ್ದಾರೆ, ನಮಗೆ ಏನು ನ್ಯಾಯ ಸಿಕ್ಕಿದೆ ಅವ್ರಿಗೂ ಕೂಡ ಅದೇ ರೀತಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಪ್ರಣವಾನಂದ ಶ್ರೀಗಳು ಪ್ರಶ್ನೆ ಮಾಡಿದ್ದಾರೆ. ಒಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಭೇಟಿ ಆಗ್ತಾ ಇರ್ತೇನೆ. ಈಗ ನೀವು ಎಷ್ಟು ಜನ ಮಠಾಧಿಪತಿಗಳು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬೆಂಬಲ? 32 ಮಠಾಧಿಪತಿಗಳು, 32. ಅದು ಆವಾಗೆಲ್ಲ ಹೇಳಿಬಿಟ್ಟು ಆಲ್ರೆಡಿ ನಾವು ಹೊರಗಡೆ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಒಕ್ಕಲಿಗ ಸಮುದಾಯದಲ್ಲಿಯೂ ಕೂಡ ಹಿಂದುಳಿದ ಅತಿ ಹಿಂದುಳಿದ ವರ್ಗ ಇದ್ದಾರೆ. ಅದರಿಂದ ಯಾಕೆ ಆಗಬಾರದು? ಆದರೂ ಆಗಬಹುದು, ಏನು ತೊಂದರೆ ಇಲ್ಲ. ಇಷ್ಟಲ್ಲೇನು ಆಗಿದೆಯಲ್ಲ ಮುಖ್ಯಮಂತ್ರಿಗಳೆಲ್ಲರೂ ಕೂಡ, ಆದರೆ ನಮಗೇನು ನ್ಯಾಯ ಸಿಕ್ಕಿದೆ? ಈಗ ನಾವು ಛಲವಾದಿ ಜಗದ್ಗುರು ಪೀಠದ ಬಸವನಾಗೇಶ ಶರಣರಿದ್ದಾರೆ, ಮತ್ತು ನಾನು ಈಡಿಗ ಸಮುದಾಯದ ಜಗದ್ಗುರುಗಳು ಪ್ರಣವಾನಂದ ಸ್ವಾಮೀಜಿ ಅಂತ, ಉಪ್ಪಾರ ಸಮುದಾಯದ ಜಗದ್ಗುರುಗಳಾಗಿರ್ತಕ್ಕಂಥ ಭಗೀರಥಾನಂದ ಸ್ವಾಮೀಜಿಗಳು, ಕೋಲಿ ಸಮುದಾಯದ ರಾಜಗುರುಗಳು ಕೂಡ ನಮ್ಮ ಜೊತೆ ಬಂದಿದ್ದೀವಿ. ಸಹಜ ಭೇಟೆ ಸ್ವಾಮೀಜಿದು, ಬೇರೆ ಏನೂ ಇಲ್ಲ. ಸ್ವಾಮಿಗಳ ಜೊತೆ ಏನು ಮಾತಾಡಿದೆ ಅಂತಕ್ಕಂಥ ಇಲ್ಲಿ ಮಾತಾಡೋಕ್ಕಾಗಲ್ಲ. ನಾವು ಗುರುಗಳನ್ನ ಆಶೀರ್ವಾದ ಪಡ್ಕೋಬೇಕಿತ್ತು. ಅದು ಹಿಂದುಳಿದ ವರ್ಗದ ಮಠಾಧೀಶರುಗಳು, ಸಾಮಾನ್ಯವಾಗಿ ಎಲ್ಲ ಮಠಾಧಿಪತಿಗಳನ್ನೇ ಭೇಟಿ ಆಗ್ತಾ ಇರ್ತೇನೆ. ಈಗ ನೀವು ಎಷ್ಟು ಜನ ಮಠಾಧಿಪತಿಗಳು ಡಿಕೆ ಶಿವಕುಮಾರ್